ಮಾಡಿದ್ರು ಬಿಜೆಪಿಗೆ ನಮ್ಮ ಸಿದ್ದರಾಮಯ್ಯನವರು ಆಗ ಆರಿಸಿ ಬರೋ ಮುಂದೆ 40% ಅಂತೇಳಿ ಈಗ ಅವ್ರ ಮೇಲೆ ಅದು ಆರೋಪ ಅದ 40% ತೊಗೊಳ್ತಾರೆ 40% ತೊಗೊಳ್ತಾರೆ ಅಂತೇಳಿ ಈ ಕಾಂಟ್ರಾಕ್ಟರ್ಗಳು ತಮ್ಮ ಆರೋಪಗಳು ಮಾಡ್ತಾ ಇದ್ದಾರೆ. ಇವರು ಕಾಂಟ್ರಾಕ್ಟರ್ ಏನ್ರಿ, ಇವರು ಪ್ರಾಮಾಣಿಕರನ್ರಿ. ಇವರು 2 ಇಂಚು ಕೆಲಸ ಮಾಡೋದು 4 ಇಂಚು ಹೇಳೋದು, ಕಾಂಟ್ರಾಕ್ಟರ್ದೊಳಗೆ ಗದ್ದ ಹಾಕೋದು ಮಾಡೋದು ಎಲ್ಲ ಹೊಡಿತಿರ್ತಾರೆ. ಅದು ಹೊಡಿದಕ್ಕೆ ಕಾರಣೀಭೂತರು ಇಬ್ಬರು. ಒಬ್ಬ ರಾಜಕಾರಣಿ ತನಗೆ ಲಾಭ ಬರಲಿ, ಈ 4 ಇಂಚು ಮಾಡಿದಾಗ 1 ಇಂಚು ನಮ್ಗೆ ಬಂತಪ್ಪ, 1 ಇಂಚು ಯಾವ ತೊಗೊಂಡ ಅಂಥೇಳಿ ನಾವು ಸಮಾಧಾನ ಮಾಡ್ಕೊಂಡು ಅದು 2 ಇಂಚು ಸಿದ್ಧ ಹಾಕಿರೋದಿಲ್ಲ ರೋಡ್ಗಳ ಮೇಲೆ. ಇಂಥವು ರೋಡ್ ಕಾಮಗಾರಿಗಳು ಮತ್ತು ಕಾಮಗಾರಿಗಳು ಎಲ್ಲ ವರ್ಷ 2 ವರ್ಷ ಮತ್ತೆ ಬೆರಕು ಬಿಟ್ಟಿರ್ತವೆ ಎಲ್ಲ. ಹೀಗಾಗಿ ಕಳಪೆ ಕಾಮಗಾರಿಗಳನ್ನ ನಾವು ನೋಡಬೇಕಾಗಿದೆ. ಅದಕ್ಕೆ ಅಂಥ ಒಂದು ಅಭಿವೃದ್ಧಿ ನಮ್ಮಲ್ಲಿ ಆಗಿಲ್ಲ ಅಂಥೇಳಿ ವಿರೋಧ ಪಕ್ಷಗಳು ಮಾತಾಡ್ತಾ ಇರ್ತಾವೆ. ಅದಕ್ಕೊಂದು ಸಿಟ್ಟಿಗೆ ಅದು ಮೊನ್ನೆ ಸಿದ್ದರಾಮಯ್ಯನವರು ತಮ್ಮ MLAಗಳಿಗೆ ಒಂದು 25 ಕೋಟಿ ಕೊಟ್ಟು ಏನೋ ಅನುದಾನ ಕೊಟ್ಟು ಕೆಲಸ ಮಾಡ್ಕೊಂಡು ಬಂದ್ರೆ ಅರ್ಧ ಹೊಡಿದು ಅರ್ಧ ಕೆಲಸ ಮಾಡೋದು ಹಿಂಗೆ ಸಮಾಧಾನ ಮಾಡಿದ್ದಾರೆ. ಆದರೆ ಆ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ಆಗೈತಿ ಮತ್ತು ಇಲ್ಲಿವರೆಗೆ ಬಂಧುವಂಥ ಸರ್ಕಾರಗಳು ಈಗೇನೋ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದರಿಂದ ಲಾಸ್ ಆಗ್ತದೆ ಅನ್ಬೋದು. ಇದರ ಹಿಂದಿದ್ದಂಥ ಸರ್ಕಾರಗಳು ಯಾವ ಲಾಭ ತೋರಿಸಿದವ್ರಿ? 1 ವರ್ಷ ನಮ್ಮ KEB ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ಆಗಿರ್ಬೋದು, ಈ ಬಸ್ಗಳಾಗಿರ್ಬೋದು, KSRTC ಇವು 1 ವರ್ಷ ಲಾಭ ಮಾಡಿ ತೋರಿಸಿದ್ದು. ಕಡೆಗೆ ಫುಕಟ್ ಹೇಳಿದ್ರೆ ಲಾಸ್ ಆಯ್ತು ಅನ್ನೋ ನಾವು ಒಪ್ಪು ನಮ್ಮ ಮಾತನ್ನು. ಆದರೆ ಇಲ್ಲಿವರೆಗೆ ಆದಂಥದ್ದು ಇವರು ರಿಪೋರ್ಟ್ ಏನದ ಲಾಸ ತೋರಿಸ್ತಾರೆ. ಹಾಗಾದ್ರು ಇದು ವಿಚಿತ್ರ ಅನ್ನಿಸ್ತದೆ. ಏನೋ ಇವು ಗ್ಯಾರಂಟಿ ಕೊಡಾತಾರಪ್ಪ, ಲಾಸ್ ಆಗ್ತಿತ್ತು ನಾವೆಲ್ಲ ಚೀರಾಡ್ತೀವಿ ಮಾಡ್ತೀವಿ. ವಿರೋಧ ಪಕ್ಷದವರು ಇವು ಸಾಲ ಮಾಡಿದ್ರು ಅಂತ ಹೇಳ್ತೀವಿ. ಇದಕ್ಕೆ ಮೊದಲು ಯಾವಾಗ ಲಾಭ ಆಗಿದ್ದು ಎಲ್ಲ ಇವಾಗ ಸರ್ಕಾರದ ಉದ್ಯಮಗಳು ಯಾವಾಗ ಲಾಭ ಆಗಿದ್ದಾವೆ. ಈಗ ಗ್ಯಾರಂಟಿ ಐತಿ, ಲಾಭ ಇಲ್ಲ. ಮೊದಲ ಗ್ಯಾರಂಟಿ ಇರಲಿಲ್ಲ, ಆಗಿಲ್ಲ ಲಾಭ ಆಯ್ತು, ಎಲ್ಲಿ ಹೋಯ್ತು? ಇದಕ್ಕೆ ಇವತ್ತು ಯಾರೂ ಉತ್ತರ ಕೊಡೋದಿಲ್ಲ. ಅದಕ್ಕಾಗಿ ಇಲ್ಲ ಲಾಭ ಆಗೋದಕ್ಕಾರ ನಾವು ಪ್ರೈವೇಟ್ದವ್ರು ಕೊಡಾಕಿದ್ದೀವಿಪ್ಪ ಅಂತೇಳಿ ಮೋದಿ ಅವರು ಹೇಳ್ತಾರೆ. ಹಿಂದಿನ ಮನಮೋಹನ್ ಸಿಂಗ್ರು ಹೇಳಿದರು, ಅವರು ತಂದ್ರೆ ಅದು ಓಪನ್ ಮಾರ್ಕೆಟ್ ಅಂತೇಳಿ ಲಾಭ ಮಾಡಿಲ್ಲಪ್ಪ ಸರ್ಕಾರಿ ಈ ಒಂದು ಉದ್ಯಮಿಗಳು, ಅದಕ್ಕೆ ನಾವು ಪ್ರೈವೇಟ್ ಸರ್ಕಾರ ಕೊಡ್ತೀವಿ, ಅವ್ರು ಲಾಭ ಮಾಡ್ತೀವಿ, ಅವರು ಲಾಭ ಮಾಡ್ಕೊತಾರೆ, ಉದ್ಯೋಗ ಕೊಡ್ತಾರೆ ಅಂದರು. ಅದ್ರ ಉದ್ಯೋಗ ಕಡಿಮೆ, ಅದು ಅವ್ರು ಲಾಭನೂ ತೋರಿಸಿಲ್ಲ. ಇವತ್ತು ಮತ್ತೆ ದಿವಾಳಿ ಇದ್ದು ಆ ಕಂಪ್ನಿಗಳು ದಿವಾಳಿ ಅದ ರಿಟರ್ನ್ ಅಪ್ ಮಾಡ್ಕೊಂಡು ಹೋದವು ಕಂಪ್ನಿಗಳು. ಒಂದು 16 ಲಕ್ಷ ಕೋಟಿ ರೂಪಾಯಿಗಳು ರಿಟರ್ನ್ ಅಪ್ ಮಾಡ್ಕೊಂಡಿದ್ದಾರೆ ಈ ಕಂಪ್ನಿ ಮಂದಿ. ಉದ್ಯೋಗ ಕೊಡ್ತಾರೆ ಅದು ತೊಗೊಳೋದು, ಅದನ್ನು ಕಡಿಮೆ ರೇಟಿಗೆ ಹೊಂಚ್ಕೊಳ್ಳೋದು, ಅದು ದುಡ್ಡು ತುಂಬಂಗಿಲ್ಲ. ಅದನ್ನು ದುಡ್ಡು ತುಂಬಾಗಿ ಸಾಲ ತೆಗೆದು ಬ್ಯಾಂಕ್ನಿಂದ, ಆ ಬ್ಯಾಂಕಿನ ಸಾಲ ತುಂಬ ಸಾಲ ಹರಿದು ಅಂತ ಹೇಳೋದು. ಕೆಲವೊಂದು ಸಾಲ ಮತ್ತು ಆ ಸಾಲ ಬೆಳೀತಾ ಹೋಗ್ತಿರ್ತದೆ. ಆನಂತರ ಲಾಸ್ ಆದರೆ ಕಂಪ್ನಿ ನೆಡಲಿಲ್ಲ ಅಂತೇಳಿ ಸರ್ಕಾರಕ್ಕೆ ಒಂದಿಷ್ಟು ಪರ್ಸೆಂಟೇಜ್ ಕೊಡೋದು, ನಾವು ಪರ್ಸೆಂಟೇಜ್ ತೊಗೊಳೋದು, ಅದನ್ನು ರಿಟರ್ನ್ ಅಪ್ ಮಾಡಿ ಹೋಗೋದು ಬಿಡೋದು. ಅಂದ್ರೆ ಆ ಹಾಳಿ ಆ ಪಾನಿ ಇರುತ್ತೆ ಹರಿದು ಹೋಗೋದು ಬಿಟ್ಬಿಡೋದು. ಈ ದಂಧೆಗಳು ಜೋರು ನಡೆದೈತಿ ಕಳೆದ 10 ವರ್ಷಗಳಿಂದ. ಅದಕ್ಕೆ ಪೂರ್ವದಲ್ಲಿತ್ತು, ಅದು ಅಷ್ಟು ಜೋರಿಲ್ಲ. ಈ ಹಿಂದೆ ಭಾಳ ಜೋರಾಗ್ಯದ. ಇವತ್ತಿಗೆ ನಮ್ಮ ಅಂದಾಜಲ್ಲಿ ಒಂದು 2 ಲಕ್ಷ ಕಂಪ್ನಿಗಳು ಹೆಚ್ಚು ಕಡಿಮೆ ದಿವಾಳಿ ಆಗಿ ಸರ್ಕಾರಕ್ಕೆ ಅಂದರೆ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಹೋಗಿದ್ದಾವೆ. ಇಂಥವು ಘಟನೆ ರಗಡೆ ಸಾಕಷ್ಟು ಆಗಿದಾವೆ. ಅಂಥವು ಘಟನೆ ಇಲ್ಲೂ ಆಗಿದಾವೆ ಕರ್ನಾಟಕ ಸರ್ಕಾರದಾಗೂ. ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೂ ಟೀಕಾ ಮಾಡ್ತಿರ್ತಾರೆ ವಿರೋಧಿಗಳು. ನೀವು ಗ್ಯಾರಂಟಿ ಕೊಟ್ಟರೆ ದಿವಾಳಿ ಎಬ್ಸ್ತಾ ಇದ್ದೀರಿ ಅಂತೇಳಿ. ಅಲ್ಲಿ ದಿವಾಳಿ ಎಲ್ಲ ಕಾಲಕ್ಕೂ ಆಗಿದಾವನ, ಇಲ್ಲಂತ ಲಾಸ್ ಆಗಿದಾವೆ. ಆತ್ಮಹತ್ಯೆಗಳು ವಿಮರ್ಶೆ, ಇವರು ನಮ್ಮ ರೈತರ ಆತ್ಮಹತ್ಯೆಗಳು 600 ಆಗಿದಾವೆ ಕರ್ನಾಟಕದಲ್ಲಿ ಈ 4 ತಿಂಗಳಲ್ಲಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇರ್ತಾರೆ. ಆದರೆ ಇದಕ್ಕಿಂತಲೂ ಹಿಂದಾದರೂ ಸಹಿತ ರೈತರು ಸಾಕಷ್ಟು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಅವೆಲ್ಲ ಲೆಕ್ಕ ತೆಗೆದ್ರೆ ಈಗಿನಕ್ಕಿಂತ ಹೆಚ್ಚಿಗೆ ಆತ್ಮಹತ್ಯೆಗಳಾಗಿದ್ದಾವೆ. ಅಂದ್ರೆ ನಾವು ಹೇಳೋದು ಏನಪ್ಪ ಅಂತಂದ್ರೆ ಟೀಕೆ ಆಗಬಾರ್ದು. ಇನ್ನೇನು ಒಂದು ಮಾತು ಮಾತ್ರ, ಇವತ್ತು ಸಿದ್ದರಾಮಯ್ಯನವ್ರದ್ದು ಏನಪ್ಪ ಅಂತಂದ್ರೆ ಲಾಭ ಅನ್ನೋದು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಜನರಿಗೆ ಮುಡುತ್ತಾ ಇದೆ, ಜನ ಖುಷಿಯಾದಾರ ಒಂದು ಹಂತದವರೆಗೆ. ಇನ್ನು ಇದೇ ಕಾಲಕ್ಕೆ ಇಲ್ಲೂ ರಾಜಕೀಯ ಕಾರಣಗಳು ಸಾಕಷ್ಟು ಆಗಿವೆ ಕಮ್ಮಿ. ಮತ್ತು ಇಲ್ಲಿ ಭ್ರಷ್ಟಾಚಾರ ನಿಂತಿಲ್ಲ, ಭ್ರಷ್ಟಾಚಾರ ಮುಂದುವರೆದ. ಅದನ್ನ ಅದರ ನಿಂತದಪ್ಪ ಚಲೋ ಆಡಳಿತ ಕೊಡ್ತಾ ಇದ್ದಾರೆ ಅಂತ ನಾವು ಅನ್ನೋದಿಲ್ಲ. ಬಟ್ ಗ್ಯಾರಂಟಿಯಿಂದಾಗಿ ಒಂದಿಷ್ಟು ಒಳ್ಳೆಯ ಹೆಸರದ. ಇನ್ನು ಇದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕಳೆದ 1 ವರ್ಷದಿಂದ ಈ ಕುರ್ಚಿ ತಿಕ್ಕಾಟು ಸಾಕಷ್ಟು ಅದು. ಈ ಸಿದ್ದರಾಮಯ್ಯರು ಕುರ್ಚಿ ಸಲುವಾಗಿ ನಮ್ಮ DK ಶಿವಕುಮಾರ್ ಜೋಡಿ ಸಾಕಷ್ಟು ಒಂದು ಹೋರಾಟವನ್ನು ಮಾಡೋ ಪ್ರಸಂಗ ಬಂತು. ಕಡೆಗೇನೋ ಅವರ ಅನುಭವ, ಅವರ ಒಂದು ಸುದೀರ್ಘ ರಾಜಕೀಯ ಅವ್ರು ಉಳಿಸ್ತು. ಮತ್ತು ಹಳೆಯ ಗೆಳೆಯರು ಅವ್ರು ಉಳಿಸಿದರು. ಎಲ್ಲ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಭಾಳಷ್ಟು ಇದ್ವಿ ಎಲ್ಲ. ಅದಕ್ಕೆ ಸಾಕಷ್ಟು ಅವರು ಸಿದ್ದರಾಮಯ್ಯ ಸಂಘರ್ಷಣ ಮಾಡಿದರು. ಕೊನೆಗೆ ಒಂದು ಯಶಸ್ಸನ್ನು ಮಾಡೋದ್ರಲ್ಲಿ ಯಶಸ್ವಿ ಆದರು. ಏನಪ್ಪ ಅಂದ್ರೆ ತಾವು ಒಬ್ಬರು ಉಪಮುಖ್ಯಮಂತ್ರಿ, ಉಳಿದವರೆಲ್ಲ ಮಂತ್ರಿ ಅನ್ನುವಂಗೆ ಮಾಡಿದರು. ಇನ್ನೊಬ್ಬರಿಗೆ ಯಾರಿಗೆ ಉಪಮುಖ್ಯಮಂತ್ರಿ ಮಾಡುವಂಥ ಅವಕಾಶ ಇದ್ದು G. ಪರಮೇಶ್ವರನವ್ರಿಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಓಡಾಡ್ತಾ ಇದ್ರು, ನಾವು ಉಪಮುಖ್ಯಮಂತ್ರಿಯಪ್ಪ ಅಂತೇಳಿ. ಆಗಲಿಲ್ಲ ಅವ್ರಿಗೆ. ಇನ್ನೂ ಆದರೂ ಅದು ಗಂಭೀರವಾಗಿ ತಡೆ ಹಿಡಿದಾರೆ ಅಷ್ಟೇ. ಆ 2 ಪೋಸ್ಟ್ಗಳು ತಡೆ ಹಿಡಿದಿದ್ದಕ್ಕಾಗಿ ಇವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕಾಗಿಯೇ ಮುಖ್ಯಮಂತ್ರಿ ಅವರಿಬ್ಬರು ಯಾವಾಗಲೂ ಎಬ್ಬಿಸ್ತಾ ಇರ್ತಾರೆ. ತಿಕ್ಕಾಟ ನಡೆದ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಲುವಾಗಿ. ಇವೆರಡು ಲೆಕ್ಕ ಇಟ್ಕೊಂಡು ಸಿದ್ದರಾಮಯ್ಯನವರಾದರೂ ಸಹಿತ DK ಶಿವಕುಮಾರ್ ಅವ್ರಿಗೆ ಒಂದು ಬೆದರಿಕೆ ಹಾಕ್ತಾ ನಡೆದಿದ್ದಾರೆ. ಮತ್ತು ಈಗಾಗಲೇ ನಿಮಗೆ ಹೇಳಿದಂಗೆ ಏನಾದರೂ
ಈ ಒಂದು ಕಾಂಗ್ರೆಸ್ ಈ ಸಂದರ್ಭದಲ್ಲೇ ಒಂದು ಲೋಕಸಭಾ ಚುನಾವಣೆಯಲ್ಲಿ 10 ಸೀಟುಗಳನ್ನು ಏನಾದರೂ ಗೆದ್ರೆ 10 ಸೀಟುಗಳನ್ನ ಗೆದ್ರೆ ಸಿದ್ದರಾಮಯ್ಯ ಕುರ್ಚಿಯಿಂದ ಏನು ಅಲ್ಲಾಡೋದಿಲ್ಲ. ಅದ್ರ ಕೆಳಗೆ ಬಂದ್ರೆ ಮಾತ್ರ ಅಲ್ಲಾಡೋ ಸಾಧ್ಯತೆಗಳಿದ್ದಾವೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ ಆಗ್ಯದ. ಈಗ ಸಿದ್ದರಾಮಯ್ಯನವರು ಸ್ವಲ್ಪ ನೆಮ್ಮದಿಯಿಂದಿದ್ದಾರೆ. ಆದರೂ ಆಗೊಮ್ಮೆ ಈಗೊಮ್ಮೆ ಈ ತಿಕ್ಕಾಟ ನಡೀತಾ ಇರ್ತದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅಂತಿ ನಾವು ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಯತ್ನ ಸದಾ ಇಟ್ಟಿದ್ದಾರೆ. ಮತ್ತು ಅದನ್ನು ಹೇಗಾದ್ರೂ ತಡಿಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರು ಎದುರೇಟ ಹಾಕ್ತಾ ಇರ್ತಾರೆ. ಇವು ತಿಕ್ಕಾಟ ನಡೆದ ಇದು ಕಾಂಗ್ರೆಸ್ ಅಲ್ಲ, ಇದನ್ನು ದೂರದ ಮಾಡಿ BJP